श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ಭಕ್ತನ ಹೃದಯದಲ್ಲಿರುವ ದೈವತ್ವ ಇಡೀ ವಿಶ್ವವನ್ನೇ ವ್ಯಾಪಿಸುತ್ತದೆ. ಸೂರ್ಯನ ಕಿರಣಗಳ ಹಾಗೆ ಚಿತ್ತಾಂಶ ಎಂಬ ಸ್ವರ್ಗ ಜ್ಞಾನದಿಂದ ದೈವತ್ವ ಪ್ರಕಾಶಿಸುತ್ತದೆ. ನಿನ್ನಲ್ಲಿಯೇ ನೀನು ದೇವರನ್ನು ಕಾಣು ಮತ್ತು ಸಮತಾ ದೃಷ್ಟಿ ಹೊಂದು. ಆತ್ಮ ಶರಣಾಗತನಾಗಿ ನಿನ್ನಲ್ಲಿ ನೀನೇ ದೈವತ್ವವನ್ನು ಕಾಣು. ನಿನ್ನ ಆಸೆಗಳೆಲ್ಲವನ್ನೂ ಪೂರೈಸಲು ದೇವರು ಕಾತುರನಾಗಿದ್ದಾನೆ. ಅವನನ್ನು ನಂಬು, ಅವನು ಆಶೀರ್ವದಿಸುತ್ತಾನೆ. ಅವನು ನಿನ್ನ ಹೃದಯದಲ್ಲಿ ನಿನ್ನ ಬಳಿಯೇ ಇದ್ದಾನೆ. ಹೃದಯದಲ್ಲಿ ಶುದ್ಧನಾಗು ಮತ್ತು ದೇವರೇ ಅನಂತ, ಸೃಷ್ಟಿಕರ್ತ ಮತ್ತು ವಿನಾಶಕಾರಕ. ನಿನ್ನ ಆತ್ಮ ಪವಿತ್ರವಾಗಿದ್ದರೆ ನೀನು ದೇವರನ್ನು ಕಾಣುತ್ತಿ. ಅಪವಿತ್ರನಾದರೆ ಸಾಧ್ಯವಿಲ್ಲ. ಪ್ರತಿಯೊಬ್ಬನು ಗುಣವಂತನಾಗಿ ನಿಸ್ವಾರ್ಥ ಸೇವೆ ಮಾಡಬೇಕು. ಪ್ರತಿಯೊಬ್ಬನು ಇಂದ್ರಿಯಗಳನ್ನು ಬಿಗಿಹಿಡಿದು ಆತ್ಮಾಗತನಾಗಿ ಆಸೆಗಳನ್ನು ಬದಿಗೊತ್ತಿ ಮೋಹವನ್ನು ತ್ಯಜಿಸಬೇಕು. ಆಗ ಅವನಿಗೆ ವೈರಾಗ್ಯ ಬರುತ್ತದೆ. ಶುದ್ಧತ್ವವೇ ದೇವರ ಗುಣ. ಶುದ್ಧತ್ವವು ನಿನ್ನ ಹೃದಯದಲ್ಲಿ ದೈವತ್ವವನ್ನು ಬೆಳಗುತ್ತದೆ. ಶುದ್ಧತ್ವವೇ ನಿಮ್ಮೆಲ್ಲರಲ್ಲಿ ದೈವಿಕ ಪ್ರವಾಹ ಹರಿಸುತ್ತದೆ. ಮನಸ್ಸಿನ ಹಿಡಿತ ಮರದಿಂದ ಎಲೆ ಚಿಗುರಿದ ಹಾಗೆ. ಮನಸ್ಸಿನ ಕಡಿವಾಣ ಆದರೆ ಮೃದು ಎಸಳು, ಅರಳುವ ತೃಪ್ತಿ. ಅದರ ಅಮೃತದ ಸವಿ ಮತ್ತು ನಂಬಿಕೆ ಅದರ ಫಲ ನಿಮ್ಮ ಹೆದರಿಕೆಗೆ ಕಾರಣ. ನಿಮ್ಮಲ್ಲಿ ಪವಿತ್ರ ಮತ್ತು ಉದಾತ್ತ ಭಾವನೆಗಳಿಲ್ಲ. ಕೆಟ್ಟ ಭಾವನೆಗಳು ನಿಮ್ಮನ್ನು ಇತರರಿಂದ ದೂರ ಮಾಡಿ ದೈವತ್ವವನ್ನು ಮರೆಸುತ್ತಾನೆ. ಆದ್ದರಿಂದ ನಿಮ್ಮಲ್ಲಿರುವ ಕೆಟ್ಟ ಭಾವನೆಗಳೆದುರು ಹೋರಾಡಬೇಕು. ಆಗ ನಿಮ್ಮ ಕೆಟ್ಟ ಭಾವನೆಗಳಿಂದ ಅದು ನಮ್ಮನ್ನು ರಕ್ಷಿಸುತ್ತದೆ. ಜೈ ಸಾಯಿರಾಮ್.